ತೈಬೋನ್ ಇಂಜೆಕ್ಟ್ ಮಾಡಿದ್ದಾರೆ. ಹಾಂ ಹಾಂ. ಲೆಗೆಮೆಂಟ್ಸ್ ಬಂದು ಎರಡು ಕಡೆ ಕಟ್ಟಾಗಿದೆ. ಇಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಎರಡು ಲೆಗೆಮೆಂಟ್ಸ್ ಹೋಗಿದೆ ಮತ್ತು ACL ಆಪ್ರೇಷನ್ ಆಗಿದೆ ಈಗ. ಓಕೆ. ಇಲ್ಲಿ ಫುಲ್ ರಾಡ್ ಇದೆ ಸರ್ ಈಗ? ಹಾಂ, ಈ ಫುಲ್ ಪೀಸ್ ರಾಡ್ ಇದೆ ಸರ್. ಇದೇನಿದೆಯಲ್ಲ ಫೀಮರ್ ಫುಲ್ ರಾಡ್ ಇದೆ. ಫೀಮರ್ ಬೋನೇ ಮೇನ್ ಮನುಷ್ಯನಿಗೆ, ಅದರೊಳಗಡೆ ರಾಡ್ ಇಂಜೆಕ್ಟ್ ಮಾಡಿದ್ದಾರೆ ಈಗ. ಡಾಕ್ಟ್ರನ್ನ ಅಡ್ವೈಸ್ ಮಾಡಿದ್ರು ಈಗ ಈ ಎಲ್ಲ ಮೇಲೆ ಆಪ್ರೇಷನ್ ಮಾಡಿದಾಗ ಏನಾಗುತ್ತೆ, ತಡೆಯೋಕ್ಕಾಗಲ್ಲ ಮನುಷ್ಯ, ಎಲ್ಲ ಒಂದೇ ಸರಿ ಮಾಡಿ ತಡೆಯೋಕ್ಕಾಗಲ್ಲ. ಇದೊಂದು ಸ್ವಲ್ಪ ಟೈಮ್ ಬೇಕು ಆಪ್ರೇಷನ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಬೆಲ್ಟ್ ಕೊಟ್ಟಿರೋ ಬೆಲ್ಟ್ ಹಾಕ್ಕೊಂಡು ಕುತ್ಕೋಬೇಕು. ನಾನು ನಡೆಯೋಕ್ಕೂ ಬರಲ್ಲ ಈಗ. ವಾಶ್ರೂಮ್ ಯೂರಿನ್ ಏನಿದ್ರೆ ಇಲ್ಲೇ ಆ ಥರ ಪರಿಸ್ಥಿತಿ. ಈಗ ಸೇವೆ ಮಾಡೋರಿಗಾಗಲಿ ಅವ್ರಿಗೂ ಎಷ್ಟು ನೋವಾಗತ್ತಲ್ಲಿ. ವೀಕ್ಷಕರೇ, ಏನು ರ್ಯಾಪಿಡೋದಲ್ಲಿ ಏನು ಬೈಕ್ ಟ್ಯಾಕ್ಸಿಗಳನ್ನು ಏನು ಮಾಡ್ತಾ ಇದ್ದಾರೆ, ಲಾಸ್ಟು ನೀವು ಒಂದು 2 ವೀಕ್ಸ್ ಬ್ಯಾಕ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ರ್ಯಾಪಿಡೋ ಒಂದು ಬೈಕ್ ಟ್ಯಾಕ್ಸಿಯಿಂದ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬರು ವಂಡಿ ಚಿಪ್ಪನ್ನು ಮುರ್ಕೊಂಡಿರ್ತಾರೆ. ಬಟ್ ಅದಕ್ಕೆ ಪರಿಹಾರಕ್ಕೋಸ್ಕರನೂ ಕೂಡ ಮಾಡಿರ್ತಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಯಾವಾಗ ಸರ್ ಆಗಿದ್ದು ಘಟನೆ? ಸರ್, ಇದು ಡಿಸೆಂಬರ್ 19 ಆಗಿತ್ತು. ನಾನು ಮಂತ್ರಾಲಯ ಹೋಗಿದ್ದೆ. ಮಂತ್ರಾಲಯದಿಂದ ವಾಪಸ್ ಬೆಂಗಳೂರು ಬರುವಾಗ ಬೆಳಿಗ್ಗೆ 6:50 ಬಸ್ ಹಿಡಿದಿದ್ದೀನಿ. 7 ಗಂಟೆ ಸುಮಾರು ನಾನು ಆಟೋ ಬುಕ್ ಮಾಡೋಕ್ಕೆ ಹೋದೆ. ಆ ಟೈಮಲ್ಲಿ ನನ್ನ ಒಂದು ಅರ್ಜೆನ್ಸಿಗೆ ಆಟೋ ಬರಲಿಲ್ಲ. ಅದಾದ ಕಾರಣ ನಾನೇನು ಮಾಡಿದೆ, ಬೈಕ್ ಬೇಗ ಬರುತ್ತೆ ಅಂತ ಬೈಕ್ ಬುಕ್ ಮಾಡಿದೆ. ಬೈಕ್ ಬುಕ್ ಮಾಡಿ ವಿನಾಕಾರಣ ಆ ಡ್ರೈವರ್ ಒನ್ ವೇನಲ್ಲಿ ಹೋಗಿದ್ದಾನೆ. ನನಗೆ ಗೊತ್ತಿಲ್ಲ ಒನ್ ವೇಲ್ ಹೋಗಿದ್ದಾನಂತ. ಒನ್ ವೇಲ್ ಹೋಗಿ ಫಸ್ಟು ಬಸ್ಗೆ ಗುದ್ದಬೇಕಿತ್ತು. ಬಸ್ಸಿಗೆ ಗುದ್ದೆ ಸ್ಪಾಟ್ ಹೊಡೋಗ್ಬೇಕಿತ್ತು ನಾನು. ಅದು ಮಿಸ್ಸಾಗಿ ಮತ್ತು ಎದುರುಗಡೆ ಬುಲೆಟ್ ಬಂದು ನನಗೆ ಗುದ್ದಿರೋಂಥ ಕಾರಣ ಇದು. ಓಕೆ. ಬುಲೆಟ್ ಬಂದು ಗುದ್ದಿರೋ ನನಗೆ ಮಂಡಿ ಚಿಪ್ಗೆ ಗುದ್ದಿದ್ದಾನೆ. ಮಂಡಿ ಚಿಪ್ ಗುದ್ದಿರೋದ್ರಿಂದ ತೈಬೋನ್ ಕಟ್ಟಾಗಿದೆ. ತೈಬೋನ್ ಕಟ್ಟಾಗಿ ಲೆಗೆಮೆಂಟ್ಸ್ ಎಲ್ಲ ಕಟ್ಟಾಗಿದೆ. ಈಗ ಆಪ್ರೇಷನ್ ಡಿಸ್ಚಾರ್ಜ್ ಆಗಿ ಬಂದೀನಿ. ಬಟ್ ಇವತ್ತರೆಗೂ ನಂಗೆ ಯಾರು ರ್ಯಾಪಿಡೋರಾಗಲಿ ಅದರ ಸಂಸ್ಥೆಯಿಂದ ನಾನೇನು ಕಾಲ್ ಮಾಡೋಕ್ಕೆ ಕಸ್ಟಮರ್ಗೆ ಕ್ಲೇಮ್ ಮಾಡಿದ್ರೆ ಮೇಲ್ ಮಾಡಿ ಅಂತಂದರು. ಮೇಲೂ ಮಾಡಿದ್ದೀನಿ. ಬಟ್ ಇವತ್ತಿಗೆ ಏನು ರೆಸ್ಪಾನ್ಸ್ ಇಲ್ಲ. ಅದಾದಮೇಲೆ ಆ್ಯಕ್ನೋ ಇನ್ಶೂರೆನ್ಸ್ ಅಪ್ಲೋಡ್ ಮಾಡೋಂದ್ರು, ಅದನ್ನು ಮಾಡಿದ್ದೀನಿ. ಬಟ್ ಏನು ರೆಸ್ಪಾನ್ಸ್ ಬರ್ತಿಲ್ಲ ಯಾವುದೂ. ಸರ್, ಈಗ ಎಷ್ಟು ಗಂಟೆಗೆ ಹತ್ತಿದ್ರಿ? ಎಷ್ಟೊತ್ತಾಯ್ತು ಅದು ಹಾಗೆ? ಸರ್, ನಾನು ರ್ಯಾಪಿಡೋ ಬೈಕ್ ಬುಕ್ ಹತ್ತಿದಾಗ 7 ಗಂಟೆ 5 ನಿಮಿಷ. ಇನ್ಸಿಡೆಂಟ್ ಆಗಿದ್ದು 7 ಗಂಟೆ 11 ನಿಮಿಷ ನಾನು ಕೆಳಗಡೆ ಬಿದ್ದೀನಿ. 6 ನಿಮಿಷಕ್ಕೆ ನಾನು ಆಕ್ಸಿಡೆಂಟಾಗಿ ಕೆಳಗೆ ಬಿದ್ದೀನಿ ನೆಲದ ಮೇಲೆ. ಓಕೆ. ಏನಾದರೂ ರ್ಯಾಪಿಡೋ ರೈಡರ್ ಏನಾದರೂ ಡಿಂಗ್ಸು ಅಥವಾ ಏನಾಯ್ತಾ ಆ ಟೈಮಲ್ಲಿ ಏನಾದ್ರು? ಸರ್, ನನಗೆ ಅದು ಗೊತ್ತಿಲ್ಲ. ಯಾಕಂದ್ರೆ ನಾನು ಒಂದು 5 ನಿಮಿಷ ಅಷ್ಟೇ ಇದಾಗಿತ್ತು. ನನಗೂ ಅವ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗು. ನಾನು ಅವ್ರ ಜೊತೆ ಕೂತಿದ್ದು ಬರೀ 5 ನಿಮಿಷ ಇತ್ತು. ನನಗೇನು ಗೊತ್ತಾಗಿಲ್ಲ ಅಷ್ಟಾಗಿ. ಓಕೆ. ಏನಾಗಿದೆ ಸರ್ ನಿಮ್ಗೆ ಜಾಸ್ತಿ? ಏನೇನಾಗಿದೆ ಅಂತ? ಸರ್, ಈಗ ಬಂದು ತೈಬೋನಲ್ಲಿ ಬೋನ್ ಕಟ್ಟಾಗಿದೆ. ಅದು ಎಕ್ಸ್ರೇ ತೋರಿಸ್ತೀನಿ ಒಂದು ಸೆಕೆಂಡು. ಓಕೆ. ಈ ಥರ ಒಂದು ಬೋನ್ ಕಟ್ಟಾಗಿದೆ. ಇಲ್ಲಿ ಕಾಣಿಸುತ್ತೆ ನಿಮಗೆ. ಬೋನ್ ಫುಲ್ ಫ್ರ್ಯಾಕ್ಚರ್ ಆಗಿದೆ. ಬೋನ್ ಫುಲ್ 2 ಪೀಸಸ್ ಆಗಿದೆ. ಅದಕ್ಕೆ ರಾಡ್ ಹಾಕಿದ್ದಾರೆ ಈಗ ಬೋನ್ಗೆ. ಇಷ್ಟೆಲ್ಲ ಆದರೂ ಕೂಡ ಏನು ನನಗೆ ರ್ಯಾಪಿಡೋಯಿಂದಾಗಲಿ ಇನ್ನೊಂದು ಮತ್ತೊಂದು ಏನು ರೆಸ್ಪಾನ್ಸ್ ಅನ್ನೋದು ಬರ್ತಾ ಇಲ್ಲ. ಓಕೆ. ಮೇಜರ್ ಇಂಜಿನಿಯರಿಂಗ್ ಆಗಿದೆ ಅಂತ ಹೇಳಿದ್ರೆ ಸರ್? ತೈಬೋನ್ ಕಟ್ಟಾಗಿದೆ. ಮೇಯ್ನ್ ಬೋನ್ ಇದೆ ತೈಬೋನ್ ಹ್ಯೂಮನ್ಗೆ. ತೈಬೋನ್ ಬಂದು 2 ಪೀಸಸ್ ಆಗಿದೆ. ಅದು ನಿಮ್ಗೆ ಎಕ್ಸ್ರೇ ಕೊಡ್ತೀನಿ. ಅದು ಒಳಗಡೆ ರಾಡ್ ಹಾಕಿದ್ದಾರೆ ತೈಬೋನ್ಗೆ. ಅದಾದಮೇಲೆ ಲೆಗೆಮೆಂಟ್ಸ್ ಬಂದು ಬ್ರೇಕ್ ಆಗಿದೆ. ಇದೇನಿದೆಯಲ್ಲ ಇಲ್ಲಿಂದ ತೈಬೋನ್ ಇಂಜೆಕ್ಟ್ ಮಾಡಿದ್ದಾರೆ. ಲೆಗೆಮೆಂಟ್ಸ್ ಬಂದು ಎರಡು ಕಡೆ ಕಟ್ಟಾಗಿದೆ. ರೈಟ್ ಆ್ಯಂಡ್ ಲೆಫ್ಟ್ ಎರಡು ಲೆಗೆಮೆಂಟ್ಸ್ ಹೋಗಿದೆ ಮತ್ತು ACL ಆಪ್ರೇಷನ್ ಆಗಿದೆ ಈಗ. ಇಲ್ಲಿ ಫುಲ್ ರಾಡ್ ಇದೆ ಸರ್? ಹಾಂ, ಈ ಫುಲ್ ಪೀಸ್ ರಾಡ್ ಇದೆ ಸರ್. ಇದೇನಿದೆಯಲ್ಲ ಫೀಮರ್ ಫುಲ್ ರಾಡ್ ಇದೆ. ಫೀಮರ್ ಬೋನೇ ಮೇನ್ ಮನುಷ್ಯನಿಗೆ, ಅದರೊಳಗಡೆ ರಾಡ್ ಇಂಜೆಕ್ಟ್ ಮಾಡಿದ್ದಾರೆ ಈಗ. ಅಂದರೆ ಈಗ ಈ ಬಂತಲ್ಲ ಸರ್ ಅದು ಗಾಡಿ KTM? ಹೌದು. ಬಂದ್ಬಿಟ್ಟು ಗೊತ್ತಿರೋದಿಲ್ಲ ಸರ್? ಸರ್, ಬುಲೆಟ್ ಗಾಡಿ ಗುದ್ದಿದ್ರೆ ಸೀದಾ ಮಂಡಿ ಚಿಪ್ ಗುದ್ದಿದೆ. ಮಂಡಿ ಚಿಪ್ ಗುದ್ದು ಇದು ಒಂದು 3 ಪೀಸಸ್ ಆಗಿದೆ. 3 ಪೀಸಸ್ ಆಗಿ ಅಲ್ಲೇ ಲೊಕೇಟ್ ಆಗಿರೋದ್ರಿಂದ ಡಾಕ್ಟ್ರನ್ನ ಅಡ್ವೈಸ್ ಮಾಡಿದ್ರು ಈಗ ಈ ಎಲ್ಲ ಮೇಲೆ ಆಪ್ರೇಷನ್ ಮಾಡಿದಾಗ ಏನಾಗುತ್ತೆ, ತಡೆಯೋಕ್ಕಾಗಲ್ಲ ಮನುಷ್ಯ, ಎಲ್ಲ ಒಂದೇ ಸರಿ ಮಾಡಿ ತಡೆಯೋಕ್ಕಾಗಲ್ಲ. ಇದೊಂದು ಸ್ವಲ್ಪ ಟೈಮ್ ಬೇಕು ಆಪ್ರೇಷನ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಅದೊಂದು ಪೆಂಡಿಂಗಲ್ಲಿ ಕೇರ್. ಅಂದರೆ ಇನ್ನೂ ಇದೆ ಸರ್? ಇನ್ನೂ ಆಪ್ರೇಷನ್ ಮಾಡೋ ಪೆಂಡಿಂಗಲ್ಲಿದೆ. ಓಕೆ ಓಕೆ. ಈಗೇನಿದೆ ಮಂಡಿ ಚಿಪ್ ಏನಿದೆಯಲ್ಲ ಅದೊಂದು ಮುಟ್ಟಿಲ್ಲ. ಇನ್ನು ACL ಆಪ್ರೇಷನ್ ಆಗಿದೆ ಮತ್ತು ಲೆಗೆಮೆಂಟ್ ಟೇರ್ ಆಗಿತ್ತು, ಅದೆಲ್ಲ ಆಪ್ರೇಷನ್ ಮಾಡಿದ್ದಾರೆ ಈಗ. ಈಗ ಆಲ್ಮೋಸ್ಟ್ ಅವರು ಒಂದು 6 ಮಂತ್ ಬೆಡ್ ರೆಸ್ಟ್ ಹೇಳಿದ್ದಾರೆ ಸರ್? 6 ಮಂತ್ ಬೆಡ್ ರೆಸ್ಟ್ ಹೇಳಿದ್ದಾರೆ ಸರ್. ಈಗೇನಂದರೆ ಈ ಫುಲ್ ಪೀಸ್ ಏನಿದೆಯಲ್ಲ ಇದು ಬೆಂಡ್ ಮಾಡೋಕ್ಕೆ ಬರಲ್ಲ. ಬೆಂಡ್ ಮಾಡೋಂಗೂ ಇಲ್ಲ. ಬೆಂಡ್ ಮಾಡೋರು ಏನಾಗುತ್ತೆ, ಮಂಡಿ ಚಿಪ್ ಬಂದು ಈಗ 3 ಪೀಸಸ್ ಇರೋದ್ರಿಂದ ಡಿಸ್ಲೊಕೇಟ್ ಆಗುತ್ತೆ ಬೇರೆ ಕಡೆ. ಈಗೇನಿರೋ ಬೆಲ್ಟ್ ಕೊಟ್ಟಿರೋ ಬೆಲ್ಟ್ ಹಾಕ್ಕೊಂಡು ಕುತ್ಕೋಬೇಕು. ನಾನು ನಡೆಯೋಕ್ಕೂ ಬರಲ್ಲ ಈಗ. ವಾಶ್ರೂಮ್ ಯೂರಿನ್ ಏನಿದ್ರೆ ಇಲ್ಲೇ ಆ ಥರ ಪರಿಸ್ಥಿತಿ. ಈಗ ಸೇವೆ ಮಾಡೋರಿಗಾಗಲಿ ಅವ್ರಿಗೂ ಎಷ್ಟು ನೋವಾಗತ್ತಲ್ಲಿ. ಈಗ ಹಾಸ್ಪಿಟಲ್ ಎಷ್ಟು ದಿವಸ ಇರ್ಬೋದು, ನಮ್ಮ ಕೈಲಿ ಎಷ್ಟು ದಿವಸ ಕಾಸಿರುತ್ತೋ, ನಮ್ಮ ಶಕ್ತಿ ತೋರಿಸೋವರೆಗೂ ತೋರಿಸ್ಕೊಂಡಿದ್ದೀವಿ ನಾವು. ಅದ್ರ ಮೇಲೆ ನಮಗೂ ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ಈಗ ಮನುಷ್ಯ ಎಲ್ಲಿವರೆಗೂ ಮುಟ್ಬೋದು ಅಲ್ಲಿವರೆಗೂ ಮುಟ್ಟಿದ್ದೀವಿ. ಫೈನಾನ್ಷಿಯಲ್ ಎಲ್ಲ ಕಡೆ ಸಾಲ ಮಾಡೋದು ಮಾಡಿದ್ದೀವಿ, ಅಲ್ಲಿಲ್ಲೇ ತಂದು ಕೊಟ್ಟಿದ್ದೀವಿ. ಇನ್ನು ಹೆಚ್ಚಿಗೆ ನನ್ನ ಹತ್ರ ಫಂಡಿಂಗ್ ಇಲ್ಲದೋಕ್ಕೆ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರೋದು.
ಇದು 6 ಲ್ಯಾಕ್ ಹತ್ರ ಬಿಲ್ ಆಗಿದೆ. ನಾನು ಹಂಗೂ ಕೂಡ ಮೊನ್ನೆ ನಾನು ಸುಮಾರು ಸಲ ಟ್ರೈನು ಮಾಡಿದೆ ರ್ಯಾಪಿಡೋಗೆ, ಹಿಂಗಾಗಿದೆ ನನ್ನ ಪರಿಸ್ಥಿತಿ ಅಂತ ಹೇಳೋಕೆ ಫೋನ್ ಮಾಡಿದ್ರೆ ಅವ್ರು ಏನಂತಾರೆ, ನಾವು ಕಾಲ್ ಬ್ಯಾಕ್ ಮಾಡ್ತೀವಿ. ನಾನು ಡಿಸ್ಚಾರ್ಜ್ ಆಗವಲ್ಲ ಈಗ ಒಂದು ವೀಕ್ ಆಯ್ತಾ ಬಂತು. ಬಟ್ ಇವತ್ತರೆಗೂ ನಾನು ಮೇಲೂ ಮಾಡಿದ್ದೀನಿ ಅವ್ರಿಗೆ, ಅದಕ್ಕೂ ಒಂದು ರೆಸ್ಪಾನ್ಸ್ ಇಲ್ಲ. ಯಾವಾಗ ಸರ್ ಮೇಲ್ ಮಾಡಿರೋದು ನೀವು? ನಾನು 31st ಮೇಲ್ ಮಾಡಿದ್ದೀನಿ, ಅದು ನನ್ನ ಹತ್ರ ಪ್ರೂಫ್ ಇದೆ, ವಿತ್ ಪ್ರೂಫ್ ಇದೆ. 31st 1 ವೀಕ್ ಆಯ್ತು ಈಗ. 1 ವೀಕ್ ಆಯ್ತವ, ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ. ಇನ್ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ನಾನು 31st ಮೇಲ್ ಮಾಡಿದ್ದೀನಿ. ಮೇಲ್ ಮಾಡೋದ್ರಿಂದ ಅವರು ಇನ್ನು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಇನ್ನು. ಈಗ ಆದ ಟೈಮಲ್ಲಿ ಆ ರೈಡರ್ ನಿಮ್ಮ ಜೊತೆಗೆ ಇದ್ದ, ಏನಾದ್ರು ಹೋಗ್ಬಿಟ್ನಾ, ಯಾವ ರೀತಿ ಸರ್? ಇಲ್ಲ ರೈಡರ್ ನಮ್ಮ ಜೊತೆನೇ ಇದ್ದರು. ಯಾಕಂದ್ರೆ ನನ್ನ ರೈಡರ್ ಹಂಗೆ ಆಕ್ಸಿಡೆಂಟ್ ಆಗಿದ ತಕ್ಷಣ ಕಾಲ್ ಮಾಡಿದೆ ಪೊಲೀಸ್ಗೆ, ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದೆ. ನಮ್ಮ ನಿಯರ್ ಬೈ ರಿಲೇಟಿವ್ಸ್ ಇದ್ದರು, ನಮ್ಮ ಬ್ರದರ್ ಕಾಲ್ ಮಾಡಿದೆ, ನನ್ನ ವೈಫ್ ಎಲ್ಲ ಕಾಲ್ ಮಾಡಿದ್ದಕ್ಕೆ ಅವರು ಆ ಟೈಮ್ ರೀಚ್ ಆದರು. ಅವನಿಗೂ ಸ್ವಲ್ಪ ಪೆಟ್ಟಾಗಿತ್ತು, ಸಣ್ಣ ಪುಟ್ಟ ಒಂದು ಪೆಟ್ಟಾದ ಕಾರಣ ಅವನು ನನ್ನ ಜೊತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅವನಿಗೆ ಹೆಬ್ಬೆರಳು ಉಗುರದ್ದು ಸ್ವಲ್ಪ ಗಾಯ ಆಗಿತ್ತು. ಅವನು ಕರ್ಕೊಂಡು ಹೋದಾಗ ಅವನ ಜೊತೆಲೇ ಇದ್ದ. ಅವನೇನಂತಾನೆ, ಸರ್ ಇನ್ಶೂರೆನ್ಸ್ ಇರುತ್ತೆ ಸರ್, ನಾನೇನು ಮಾಡಲಿ ಸರ್, ನಾನು ಬಡವ ಅಂತ ಅವನಂತಾನೆ. ಬಟ್ ಈಗ ನಾನು ಬುಕ್ ಮಾಡಿದ್ದು ಆ ಗಾಡಿ ಅವನು ಬಡವನ ಸಾವುಕಾರ ಅಂತ ನೋಡಿ ಬುಕ್ ಮಾಡಿಲ್ಲ. ನಾನು ನಂಬಿದ್ದೆ ರ್ಯಾಪಿಡೋ ಕಂಪ್ನಿನ. ರ್ಯಾಪಿಡೋ ಒಂದು ಸಂಸ್ಥೆ, ಒಳ್ಳೆಯ ಒಂದು ಸರ್ವಿಸ್ ಇದೆ ಅಂತಂದ್ಬಿಟ್ಟು ನಾನು ನಂಬ್ಕೊಂಡು ಮಾಡಿದ್ದೆ. ಈ ಥರ ಒಂದು ವರ್ಕ್ ಸರ್ವಿಸ್ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ನಾನು ಇವಾಗಲೇ ಹೇಳೋದಿಷ್ಟೇ, ಯಾರಿಗೂ ರ್ಯಾಪಿಡೋ ಹೋಗಬೇಡಿ ಅಂತಲೇ ಹೇಳ್ತೀನಿ. ಯಾಕಂದ್ರೆ ಏನಾಗುತ್ತೆ ಅಂದರೆ, ಇಂಥ 3rd ಕ್ಲಾಸ್ ಸರ್ವಿಸ್ ಇರೋದ್ರಿಂದ ಏನಾಗುತ್ತೆ, ಈಗ 100 ರೂಪಾಯಿ ಮಕ ನೋಡ್ತೀವಿ ನಾವು. 100 ರೂಪಾಯಿ ಮಕ ನೋಡೋಕ್ಕೂ ಇಂಥ 3rd ಕ್ಲಾಸ್ ಸರ್ವಿಸಲ್ಲಿ ನಾವು ಕುತ್ಕೊತೀವಿ ಅಂದರೆ, ಈಗ ನನ್ನ ಕಾಲೇ ಹೋಯ್ತಿಗೆ ಒಂದು 6 ಲಕ್ಷ ಖರ್ಚಾಯ್ತು ನನಗೆ. ಜೀವನ ಹೋಗಿದ್ರೆ ಯಾರು ಹೊಣೆ? ಈಗ ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನಾನು ಹಿಂಗೆ ಕುತ್ಕೊಂಡ್ರೆ ಆಗುತ್ತಾ? ಜೀವನ ನಡೆಯುತ್ತಾ? ಕಮಿಟ್ಮೆಂಟ್ಗಳು ನಮಗೂ ಇದ್ದೇ ಇರುತ್ತೆ. ಈ ಒಂದು ಸಮಸ್ಯೆ ತುಂಬ ಕೆಟ್ಟದಾಗಿದೆ, ವರ್ಷದಾಗಿದೆ. ಬಟ್ ಏನು ಯಾವುದೇ ಕಾರಣ ರೆಸ್ಪಾನ್ಸ್ ಬರ್ತಿಲ್ಲ ಅಂದರೆ, ಇಷ್ಟೆಲ್ಲ ಹೇಳಿದ್ರು ಕೂಡ ಏನು ರೆಸ್ಪಾನ್ಸ್ ಬರ್ತಿಲ್ಲ ಅಂದರೆ ಇಟ್ಸ್ ಅನ್ಫಿಟ್. ಓಕೆ ಸರ್, ಈಗ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂದರೆ ಅವ್ರ ಕಡೆಯಿಂದ ಕಾಲ್ ಬರೋದು ಜಾಸ್ತಿ ಇದೆ ಸರ್, ನೀವೇ ಅವ್ರಿಗೆ ಅಪ್ರೋಚ್ ಮಾಡೋದು ಜಾಸ್ತಿ ಇದೆ? ಸರ್, ಅವ್ರ ಕಡೆಯಿಂದ ನಾನು ಕಾಲ್ ಬಂದಿದೆ, ಒಂದು ಸರಿ ಕಾಲ್ ಬಂದಿದೆ. ಯಾವಾಗ ನಾನು ಆಕ್ಸಿಡೆಂಟ್ ಆದಾಗ ಅವಾಗ ನಾನು ಕಾಲ್ ಮಾಡಿ ಹಿಂಗೆ ಆಗಿದೆ ಅಂದಾಗ ಅವ್ರು ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಹೇಳಿದ್ರು ಅಂದರೆ, ನೀವು ಹಾಸ್ಪಿಟ್ಲಿಗೆ ಹೋಗಿ, ಫಸ್ಟು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಮನೆಗೆ ಬಂದಮೇಲೆ ಅದೇನಿದೆ ಬಿಲ್ ನಮ್ಗೆ ಮೇಲ್ ಮಾಡಿ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ. ಯಾಕಂದ್ರೆ ನೋಡಿ ಸರ್, ಈಗ ಯಾರು ಕೈಯಲ್ಲಿ ದುಡ್ಡು ಹಿಡ್ಕೊಂಡ್ರಲ್ಲ, 5-6 ಲಕ್ಷ ದುಡ್ಡು ಹಿಡ್ಕೊಂಡ್ರಲ್ಲ. ನಾನು ಆಕ್ಸಿಡೆಂಟ್ ಆಗಿದ್ದ ದಿವಸ ನನ್ನ ಹತ್ರ ಸ್ಮಾಲ್ ಅಮೌಂಟ್ ಇತ್ತು, ನಾನು ತೋರಿಸ್ಕೊಳೋರ್ಗೂ ರೆಡಿ ಇದ್ದೆ. ಅದಾದಮೇಲೆ ಏನಾಯಿತು, ನನಗೆ ಇನ್ಶೂರೆನ್ಸ್ ಒಂದು ಮೊರೋಗಬೇಕಿತ್ತು. ಯಾಕಂದ್ರೆ ನನ್ನ ಹತ್ರ ಅಷ್ಟೊಂದು ಅಮೌಂಟಲ್ಲಿ ಇಲ್ಲ. ನನಗಾಗಿರೋದು ಒಂದು ಇನ್ಸಿಡೆಂಟ್ ಶಾಕಿಂಗು. ನಾನು ಅವ್ರಿಗೆ ಅವಾಗ ಹೇಳಿದೆ, ಸರ್ ಹಿಂಗಾಗಿದೆ, ದಯವಿಟ್ಟು ಒಂಚೂರು ಬನ್ನಿ ಇನ್ಶೂರೆನ್ಸನ್ನು ಕ್ಲೈಮ್ ಮಾಡ್ಕೊಂಡು, ನಿಮ್ಮದು ಇನ್ಶೂರೆನ್ಸ್ ಇದೆ ಅಂತೀರ. ಸರ್ ಇಲ್ಲ ಸರ್, ಹಂಗಾಗಲ್ಲ, ನೀವು ಡಿಸ್ಚಾರ್ಜ್ ಆದಮೇಲೆ ಆಗುತ್ತೆ, ನೀವು ಡಿಸ್ಚಾರ್ಜ್ ಆಗಿ ಬಂದಿದ ತಕ್ಷಣ ಹೇಳಿ 7 ಡೇಸ್ ಒಳಗೆ ನಿಮ್ಮ ಅಮೌಂಟ್ ರಿಫಂಡ್ ಆಗುತ್ತೆ ಅಂತಂದರು. ನಾನು ಡಿಸ್ಚಾರ್ಜ್ ಆಗಿ ಬಂದಾಗಿದ್ದನು ನಾನು ಒಂದು 100 ಸರಿ ಕಾಲ್ ಮಾಡಿದ್ದೀನಿ ಇವತ್ತರೆಗೂ. ಬಟ್ ಇವಾಗ ಅವ್ರಿಗೆ ಏನಂತಾರೆ, ಫಸ್ಟು ಕಾಲ್ ಮಾಡಿದಾಗ ಏನಂತಾರೆ, ಎಲ್ಲ ಕೇಳ್ತಾರೆ, ಆರ್ ಯು ಸೇಫ್ ಅಂತಾರೆ. ಎಸ್ ಐ ಆಮ್ ಸೇಫ್ ಅಂದರೆ, ಅದಾದಮೇಲೆ ಮತ್ತೆ ನೆಕ್ಸ್ಟ್ ಹೇಳೋದಿಷ್ಟೇ, ನಮ್ಮ ಟೀಮ್ ನಿಮ್ಮ ಕಾಲ್ ಮಾಡ್ತಾರೆ, ಅವ್ರು ಕಾಲ್ ಮಾಡಿದಾಗ ನೀವು ರೆಸ್ಪಾಂಡ್ ಮಾಡಿ ಅವ್ರಿಗೆ ಅಂತಾರೆ. ನಾನು ಬರೋ ಎಲ್ಲ ಕಾಲು ರಿಸೀವ್ ಮಾಡ್ತೀನಿ. ಬಟ್ ರ್ಯಾಪಿಡೋಯಿಂದ ನಂಗೆ ಕಾಲ್ ಬಂದಿದ್ದು ಯಾವುದೂ ಇಲ್ಲ. ನಾನು ಡೈಲಿ ಅಂದರೆ ಒಂದು 10 ಸತಿ ಮಾಡ್ತೀನಿ ಅವ್ರಿಗೆ. ಆಮೇಲೆ ಒಬ್ಬರು ಯಾರು ಅಂದರು, rapido@rapido@gmail.comಗೆ ಮೇಲ್ ಮಾಡಿ ಅಂತಂದ್ರು, ಅದು ಮಾಡಿದೆ. ಮತ್ತು ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಅಂದರೆ ಅದಕ್ಕೂ ಮಾಡಿದೆ. ನಾನು ಡಿಸ್ಚಾರ್ಜ್ ಆಗಿ 1 ವಾರ ಆಯಿತು. ಅವ್ನು ಹೇಳಿದ್ ನೋಡ್ರಂಗೆ 7 ಡೇಸಲ್ಲಿ ನಾನು ಪೇ ಮಾಡ್ತೀನಿ ಅಂದ. ನಾನು ಬಂದ ಅವೆಲ್ಲ 10 ಡೇಸ್ ಆಯ್ತದ ಬಂತು. ಈಗ ಪೇ ಮಾಡ್ತಾರೋ ಇಲ್ಲೋ ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅದು ನೋಡ್ಕೊಂಡು ಹೋಗಲಿ ಸರ್. ಬಟ್ ರೆಸ್ಪಾನ್ಸ್ ಮಾಡೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಅದು ತುಂಬ ಏನು ರೆಸ್ಪಾನ್ಸ್ ಅನ್ನೋದಿಲ್ಲ, ರೆಸ್ಪಾನ್ಸ್ ಅನ್ನೋದೇ ಇಲ್ಲ. ಯಾಕಂದ್ರೆ ಅವ್ರಿಗೇನು ಇಷ್ಟೇ, ಸಾಯ್ತವನ ಸಾಯ್ಲಿ ಬಿಡಿ, ಆ ಥರ ಕ್ಯಾರೆಕ್ಟರ್ಲಿದ್ದಾರೆ. ರೆಸ್ಪಾನ್ಸ್ ಮಾಡಬೇಕು, ಏನಾಗಿದೆ, ಎತ್ತಾಗಿದೆ ನೋಡೋಣ, ಏನೂ ಇಲ್ಲ. ರೆಸ್ಪಾನ್ಸ್ ಅನ್ನೋ ಆಪ್ಷನ್ಸ್ ಇಲ್ಲ ಅವ್ರ ಹತ್ರ. ಮತ್ತು ಈಗ ಅದು FIR ಕೂಡ ದಾಖಲಾಗಿತ್ತು ಅವತ್ತು ಸರ್? FIR ಆಗಿದೆ. ಓಕೆ, ಮುಂದೆ ಪ್ರೊಸೀಜರ್ ಏನಾಯಿತು ಸರ್? ಏನಾದ್ರು ಸರ್, ನಾವೀಗ ಏನಂದರೆ ಇನ್ನೊಂದು 2 to 3 ಡೇಸ್ ನಾವು ನೋಡ್ತೀವಿ. ಒಂದು ಕಾಲಾವಕಾಶ ಅಂತ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಆ ತಾಳ್ಮೆ ಅನ್ನೋದು ಇದ್ದೇ ಇರುತ್ತೆ. ತಾಳ್ಮೆವರೆಗೂ ನೋಡ್ತೀವಿ. ಆ ತಾಳ್ಮೆ ಮೀರಿದಾಗ ಏನಾಗುತ್ತೆ, ನಾವು ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದು ಹೋಗ್ಬೇಕಾಗತ್ತೆ ನಮ್ಮ ಕಾನೂನು ಪ್ರಕಾರ. ಯಾಕಂದ್ರೆ ಏನಾಗುತ್ತೆ ಅಂದರೆ, ಇವನು ಟೋನರ್ ಸರ್ವಿಸ್ ಇದಿಲ್ಲ, ಕ್ಯಾರೇಜ್ ಪರ್ಮಿಟು ಇಲ್ಲ. ನಾವು ಮುಂದೆ ಏನು ಮಾಡಬೇಕಾಗುತ್ತೋ, ನಾವು FIR ಹಾಕಿದ್ದು ಅದ್ರ ಮೇಲೆ ನಿಂತ್ಕೋಬೇಕಾಗತ್ತೆ ನಾವು ಕೂಡ. ಆಲ್ಮೋಸ್ಟ್ ಇವಾಗ ಎಷ್ಟಾಗಿದೆ ಸರ್ ಬಿಲ್ ನಿಮ್ಮ? ಸರ್, ಈಗ ಆಲ್ಮೋಸ್ಟ್ ಅಲ್ಲಿ ರನ್ನಿಂಗ್ ಬಿಲ್ 6 lakhs ಆಗಿದೆ. ಒಂದು ದಿವಸಕ್ಕೆ ಬಂದು 4,000 ಖರ್ಚಿದೆ. ಡ್ರೆಸ್ಸಿಂಗು, ಫಿಸಿಯೋಥೆರಪಿ ಎಲ್ಲ ಸೇರಿ 4,000 ಪರ್ ಡೇ ಖರ್ಚಿದೆ. ಓಕೆ, ಈ ಖರ್ಚು ಒಂದು ಕಡೆ ಇಟ್ಟರೆ ಸರ್, ಜೀವನ ಅಂತ ನೋಡಬೇಕಾದ್ರೆ ಒಂದು ಜೀವನ ಅಂತ ತುಂಬ ಕಷ್ಟ ಇದೆ. ಈಗಿನ ಪರಿಸ್ಥಿತಿ ಏನಂದರೆ, ನಾನೊಬ್ಬ ಮನೇಲಿ ನಡೆಸೋ ನಾನೇ. ಈಗ ಮನೆಗೆಲ್ಲ ತಂದಾಕೋದಿರಲಿ, ನೋಡೋದಿರಲಿ, EMI ಕಟ್ಟೋದೆಲ್ಲ ನಾವೇನೆ. ಈಗ ನಾವೇ ಹಿಂಗೆ ಬಿದ್ದಾಗ ಏನಾಗುತ್ತೆ, ಕುಟುಂಬ ಫುಟ್ಪಾತ್ ಬಂದಂಗೆ ಲೆಕ್ಕ. ಇದರಲ್ಲಿ ಡಾಕ್ಟ್ರ್ ಏನಂತಾರೆ, 6 months ಬೆಡ್ ರೆಸ್ಟ್ ಹೇಳಿದ್ದಾರೆ, ಅಡ್ವೈಸ್ ಮಾಡಿದ್ದಾರೆ. ಹಂಗಂದು 6 months ಹಿಂಗೆ ಇದ್ದರೆ ನನ್ನ ಜೀವನ ಮುಂದಕ್ಕೆ ಹೆಂಗೆ, ನಾನೆಲ್ಲ ನಾನು ಸೂಸೈಡ್ ಮಾಡ್ಕೋಬೇಕಂತ ಪರಿಸ್ಥಿತಿ ಬರುತ್ತೆ. ಹಿಂಗೆ ನಾನು ಈ 6 months ಹಿಂಗೆ ಇದ್ದರೆ, ಈಗ ನಾನು ಇರೋ ಫಂಡಲ್ಲಿ ನಾನು ಕೊಟ್ಟು ಮಾಡಿಸ್ಕೊಂಬಂದಿನಿ. ಒಂದು ಆಧಾರ ಕೊಟ್ಟು ನಾವು ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ವಿ ಕ್ಯಾನ್ ಗೋ ಫಾರ್ವರ್ಡ್. ಏನೋ ಹೌದಪ್ಪ, ಆಗಿದ್ದಾಗೋಗಿದೆ, ಒಂದು ಕೆಟ್ಟ ಅಂತ ಅನ್ಬೋದು. ಅದಕ್ಕೂ ಏನು ರೆಸ್ಪಾನ್ಸ್ ಇಲ್ಲ ಅಂದರೆ ಮುಂದಕ್ಕೆ ಏನಂತ ನನ್ನ ದಾರಿ ತೋರಿಸ್ತಿಲ್ಲ. ಅದು ತೆಗೆ ಸರ್, ಈಗ ಒಬ್ಬ ಕಾಮನ್ ಮನುಷ್ಯ ಹೆಲ್ದಿ ಆಗಿರೋದಕ್ಕೂ ಈ ರೀತಿ ಇನ್ಸಿಡೆಂಟ್ ಆಗಿರೋದಕ್ಕೂ
ಅಂದರೆ ಮುಂದೆ ಪ್ರಾಬ್ಲಮ್ಗಳ ಒಂದೊಂದಾಗಿ ಏನೋ ಫೇಸ್ ಸರ್ ಹೆಲ್ದಿಯಾಗಿದ್ದಾಗ ಏನಾಗುತ್ತೆ ಅಂದರೆ ಎರಡು ಕಾಲು ನಡೆದಾಡುವಾಗ ಏನಾಗುತ್ತೆ ಒಂದು ಮನುಷ್ಯಂಗೆ ಬೆಲೆ ಬೇರೆ ಇರುತ್ತೆ. ಒಬ್ಬ ಮನುಷ್ಯ ಹಾಸಿಗೆ ಮೇಲೆ ಕುತ್ಕೊಂಡ್ಬಿಟ್ಟಾಗ ಏನಾಗುತ್ತೆ ಅವ್ನ ಬೆಲೆ ಇರಲ್ಲ. ಇಟ್ಸ್ ನಥಿಂಗ್ ಬಟ್ ಎ ಡೆಡ್ ಬಾಡಿ. ಜನ ಹೇಳೋದೇನಂತಾರೆ ನೀನು ಸಾಯ್ತೀನಪ್ಪ ಸಾಯಪ್ಪ, EMI ಕಟ್ಟೋನು ಕಟ್ಟಲೇಬೇಕು, ಲೋನ್ ಕಟ್ಟೋನು ಕಟ್ಟಲೇಬೇಕು. ಮನೆಗೆ ನಾನು ಹಾಸಿಗೆ ಮೇಲೆ ಇದ್ದೀನಿ ಅಂತಂದ್ಬಿಟ್ಟು ಯಾರೇ ನನ್ನ ಹೆಂಡತಿ ಮಕ್ಕಳು ಬಂದು ಸಾಕೋರಿಲ್ಲ. ನನ್ನ ಹೆಂಡತಿ ಮಕ್ಕಳು ನಮ್ಮ ಮನೆ ಸಂಸಾರ ನಾನೇ ನಡೆಸ್ಬೇಕು. ಇಷ್ಟೆಲ್ಲ ತಿಳಿದಿದ್ದು ಕೂಡ ಒಬ್ಬ ಕಾಮನ್ ಮ್ಯಾನ್ಗೆ ಹಿಂಗಾಗಿದೆ, ಒಬ್ಬ ಬಡ ಜೀವಿಗೆ ಹಿಂಗಾಗಿದೆ ಅಂದರೆ ಆ ಕಂಪ್ನಿನೇನು ಸ್ಪಂದನೆ ಇಲ್ಲಲ್ಲ. ಅಂದರೆ ಈಗ ಇನ್ಸಿಡೆಂಟು ಅಂದರೆ ಹೇಳೋಕ್ಕಲ್ಲ, ಅವು ಅಕಸ್ಮಾತ್ಗಳು ಅಚಾನಕ್ ಆಗುತ್ತೆ. ಯಾರ್ದು ಅವ್ರ ತಪ್ಪು ಇವ್ರ ತಪ್ಪು ಅಂತೇಳಿ ಆಮೇಲೆ ನೋಡ್ಬೇಕು. ಫಸ್ಟ್ ಸ್ಪಂದನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾನು ಹೇಳೋದು ಇಷ್ಟೇ ಸರ್, ಈಗ ಒಬ್ಬ ಮನುಷ್ಯಂಗೆ ಏನೋ ಒಂದು ಹರ್ಟ್ ಆಗಿದೆ, ಒಂದು ನೋವಾಗಿದೆ ಅಂದರೆ ಫಸ್ಟ್ ನಾವು ಸ್ಪಂದನೆ ಮಾಡಬೇಕು ಅವ್ರಿಗೆ. ನಾವು ಕೊಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಸರ್. ಈಗ ನಮ್ಮ ಹತ್ರ 10 ರೂಪಾಯಿ ಇದ್ದರೆ 5 ರೂಪಾಯಿ ಕೊಡೋಣ, ಅದೊಂಥರ. ಹಿಂಗೆಲ್ಲ ಹಿಂಗಾಗಿದೆ ಅಂತ ಹೇಳೋದು ಅದೊಂಥರ. ಏನೋ ರೆಸ್ಪಾನ್ಸ್ ಮಾಡಿದೆ ಅವ್ರ ಪಾಡ್ಗೋ ದುಡ್ಡು ಮಾಡ್ಕೊಂಡು ಅವ್ರು ಇರ್ತಾರೆ ಅಂದರೆ, ಈಗ ನೋವಾಗಿರೋ ನಾವು ಹೆಂಗೆ ಜೀವನ ಮಾಡಬೇಕು? ಈಗ ಅವ್ನ ಪಾಡ್ಗೋನೆ ಅಂತ ನಾನು ನಂಬಿರು ರ್ಯಾಪಿಡ್ ಅವ್ರು ನಂಬ್ಕೊಂಡು ಬುಕ್ ಮಾಡಿದೆ. ಇಲ್ಲ ನನಗೇನಿಲ್ಲ, ನಾರ್ಮಲಾಗಿ ಆಟೋರಂತೂ ಫ್ರೆಂಡ್ಲಿ ಇದ್ದಾರೆ, ಅವ್ರು ಕೈ ಹೊಡ್ರೆ ನಿಲ್ಲಿಸ್ತಾರೆ, ಕರ್ಕೊಂಬಂದು ಬಿಟ್ಟರು, ಸೇಫಾಗಿ ಇರ್ತಿದ್ದು. ಇಷ್ಟೊತ್ತಿಗೆ ನನಗೇನು ಹೆಡ್ಡೇಕ್ ಇರ್ತಿರಲಿಲ್ಲ. ಈಗ ನಾನು ನಂಬ್ಕೊಂಡು ಬುಕ್ ಮಾಡಿದ್ದಕ್ಕೆ ಈ ಥರ ಪರಿಸ್ಥಿತಿ ಬರ್ತೀನಿ ಅಂತಂದಮೇಲೆ ನಾನೀಗ ನಂಬಿದ್ದು ರ್ಯಾಪಿಡೋನೇ ಅಲ್ವಾ? ಈಗೇನೋ ಬೇರೆ ಆಟೋನೋ ಅಥವಾ ಯಾರೋ ನಾನೇ ಬಿದ್ದೆ ಅಂದರೆ ನಾನು ತಪ್ಪದು. ಈ ರ್ಯಾಪಿಡ್ ಅವ್ರು ಇವ್ರು ಅಷ್ಟಲ್ಲ. ಆಯ್ತು, ಈಗ ಗೈಡ್ಲೈನ್ಸ್ ಇದೆ ಅವ್ರಿಗೆ, ಡ್ರೈವರ್ಗೆ ಹೆಂಗೆ ಹೇಳ್ಕೊಡ್ಬೇಕು ಗಾಡಿ ಓಡಿಸೋದು ಅದಿರಬೇಕು. ಈಗ ನಾನು ಕೂಡ ಇವತ್ತೊಂದು ಬೆಳಿಗ್ಗೆ ಒಂದು ನೋಡಿದೆ, ಯಾವುದೋ ಮಲ್ಲತ್ತಳ್ಳಿ ಸಮಥಿಂಗ್ ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಲೇಡಿದೇನೋ ಬ್ಯಾಗಲ್ಲಿ ಸಮಥಿಂಗ್ ತೆಫ್ಫೇನೋ ಆಗಿದೆ ಅಂತ. ಈ ಥರ ಎಲ್ಲ ಇನ್ಸಿಡೆಂಟ್ ಇದೆ. ಇವ್ರಿಗೆ ಏನಕ್ಕೆ ನಡೆಸೋಂಥ ಸಂಸ್ಥೆ ಅವ್ರು ಏನಿದು, ಈ ಸಂಸ್ಥೆ ನಡೆಸೋದು ಬಾಗ್ಲಾಕೊಂಡು ಹೋಗ್ಬಿಡೋದಲ್ಲ. ಈಗ ನೀವು ನಂಬಿರೋದು ರ್ಯಾಪಿಡೋದನ್ನು, ಹೌದು, ರ್ಯಾಪಿಡೋ ಹೊಡೆಯೋನು ನಂಬಿರೋದು ರ್ಯಾಪಿಡೋದನ್ನು. ಓಕೆ, ಇದಕ್ಕೆ ಸಂಸ್ಥೆ ನೇರ ಹೊಣೆ ರ್ಯಾಪಿಡೋ ಕಂಪ್ನಿ ಆಗುತ್ತೆ. ರ್ಯಾಪಿಡೋ ಈಗ ಏನಾಗುತ್ತೆ, ಇನ್ನು ನಾನು ಅದು ನೋಡಿದೆ, ಒಂದಷ್ಟು ಜನ ಏನು ಮಾಡ್ತಾರೆ, ಈಗ ಈ ಭಾಷೆ ಬರೆದವ್ರು ಇರ್ತಾರೆ, ಅವರು ಕೂಡ ಏನು ಮಾಡ್ತಾರೆ, 2 ವೀಲರ್ ಯಾವುದೋ ಒಂದು ಸಿಗ್ತಾ ತಗೋ ಹಾಕು ಓಡಿಸೋ, ಅವನೇನೊಂದು ಅಪ್ರೂವಲ್ ಇರಲ್ಲ, ಏನೊಂದು ಅಥಾರಿಟಿ ಇರಲ್ಲ, ಏನೋ ಗೊತ್ತಿರಲ್ಲ. ಯಾವುದೋ ಗಾಡಿ ನಂಬರ್ ಇರುತ್ತೆ, ಯಾವುದೋ ಗಾಡಿ ಬೋರ್ಡ್ ಇರುತ್ತೆ, ಅವ್ನ ಪಾಡ್ಕೊಂಡು ಹಾಕೊಂಡು ಓಡಿಸ್ತಾನೆ. ಹೆಚ್ಚು ಕಡಿಮೆ ಏನಾರ ಡೆತ್ ಆದರೆ ಏನು ಇನ್ಸಿಡೆಂಟ್ ಕಾರಣ, ಮುಂದಕ್ಕೆ ಹೆಂಗೆ? ಓಕೆ ಸರ್, ಈಗ ರ್ಯಾಪಿಡೋ ಕಂಪ್ನಿ ಕಡೆಯಿಂದ ಇದೆ, ಈ ವಿಡಿಯೋನ ಆಲ್ಮೋಸ್ಟ್ ನೋಡ್ತಾ ಇರ್ತೀರಾ. ಯಾರಾದರೂ ರ್ಯಾಪಿಡೋ ಕಂಪ್ನಿ ಕಡೆಯಿಂದ ನೋಡಿದ್ರೆ ಇವ್ರಿಗೆ ಆದಷ್ಟು ಬೇಗ ರೆಸ್ಪಾಂಡ್ ಮಾಡಿ ಅಂತ ನಾವು ಕೂಡ ಕೇಳ್ತೀವಿ. ಈಗ ಅಥವಾ ರ್ಯಾಪಿಡೋ ಓಡಿಸ್ತಾ ಇರ್ತೀರಾ ಅಥವಾ ಕಸ್ಟಮರಾಗಿ ಹೋಗ್ತಾ ಇರ್ತೀರಾ, ಇದನ್ನು ನೋಡ್ಬಿಟ್ಟು ನೀವು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಏನಾದ್ರು ಆದರೂ ಕೂಡ ರ್ಯಾಪಿಡೋ ಕಂಪ್ನಿ ಏನಾದ್ರು ರೆಸ್ಪಾನ್ಸ್ ಮಾಡುತ್ತಾ ಅಂತೇಳಿ ನೋಡ್ಬಿಟ್ಟು ನಾವು ಕೂಡ ಡ್ರೈವ್ ಮಾಡಬೇಕಾಗುತ್ತೆ. ಈಗ ಕೆಲವೊಂದು ಎಲ್ಲೋ ಬೋರ್ಡಲ್ಲಿ ಇರ್ತವೆ, ಎಲ್ಲೋ ಬೋರ್ಡಲ್ಲಿ ಹೋದಾಗ ಏನಾಗುತ್ತೆ, ಏನಾದ್ರು ಅಚಾತುರ್ಯ ಆದಾಗ ಕಂಪ್ನಿ ಕಡೆಯಿಂದನೂ ಬರ್ತಾ ಇರುತ್ತೆ, ಅದ್ರ ಜೊತೆಗೆ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದನೂ ಕೂಡ ಬರ್ತಾ ಇರುತ್ತೆ ಇನ್ಶೂರೆನ್ಸ್ಗಳು. ಬಟ್ ಇದರಲ್ಲಿ ಯಾವುದೇ ರೀತಿಯ ಇನ್ಶೂರೆನ್ಸ್ಗಳು ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ. ನೋಡೋಣ ಮುಂದಕ್ಕೆ ಏನಾದ್ರು ಅಪ್ಡೇಟ್ ಆ ರೀತಿ ಏನಾದ್ರು ಸಿಕ್ಕರೆ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನನ ಮಾಡ್ತೀನಿ. ನಮಸ್ಕಾರ.